ಗನ್ಮೆನ್ಗಳು ಜೊತೆಗಿರ್ತಾರೆ. ಅದೊಂದು ಭದ್ರ ಕೋಟೆ. ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಬಂದು ದಾಳಿಯನ್ನ ಮಾಡೋದು ಹೇಗೆ ಸಾಧ್ಯ ಆಗತ್ತೆ? ಭದ್ರಕೋಟೆ ಅಂತಿರುವಂಥ ಮನೆ ಬಳಿಯೇ ಶೂಟೌಟ್ ಮಾಡುವಂತಹದ್ದಕ್ಕೆ ಹೇಗೆ ಪ್ರಯತ್ನವನ್ನ ಪಡ್ತಾರೆ? ಎಲ್ಲ ಕಡೆ ಕೂಡ ಸಿಸಿ ಕಣ್ಗಾಗ್ಲು. ಆಸ್ತಿ ವಿವಾದಕ್ಕೇನಾದರೂ ರಿಕ್ಕಿ ಮೇಲೆ ಅಟ್ಯಾಕ್ ನಡೀತಾ? ಹಿಂದೆಯೂ ಕೂಡ ಕೋರ್ಟ್ನಲ್ಲಿ ವಿಚಾರ ನಡೆದಿದೆ. ಆಮೇಲೆ ಸೆಟಲ್ಮೆಂಟ್ ಕೂಡ ಆಯಿತು ಅನ್ಸುತ್ತೆ. ಸ್ಥಳೀಯರೇ ರಿಕ್ಕಿ ರೈ ಕೊಲೆಗೆ ಏನಾದರೂ ಸಂಚು ಮಾಡಿದ್ರಾ? ಮಾಡಿದ್ದುಣ್ಣು ಮಹಾರಾಯ ಅನ್ನೋ ರೀತಿಯಲ್ಲಿ ಕರ್ಮದ ಫಲಗಳನ್ನು ಅವಾಗವಾಗ ಕೊಡುತ್ತಂತೆ ಕರ್ಮ. ಮಾಜಿ ಡಾನ್ ಮಗನ ಟಾರ್ಗೆಟ್ ಮಿಸ್ ಆಗಿದ್ದು ಹೇಗೆ? ಯಾರು ಟಾರ್ಗೆಟ್ ಮಾಡಿದ್ದು? ಯಾತಕ್ಕೋಸ್ಕರ? ಮಾಜಿ ಡಾನ್ ಮಗನ ಹತ್ಯೆಗೆ ಬಳಸಿದಂಥ ಗನ್ ಯಾವುದು? ಶಾರ್ಟ್ ಗನ್ ಅಂತ ಹೇಳ್ತಾ ಇದ್ದಾರೆ. ಸಿಂಗಲ್ ಆಗಿದ್ದಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಶಾರ್ಟ್ ಗನ್ ಅನ್ನು ಯೂಸ್ ಮಾಡಿದರೆ ಯಾವುದದು, ಯಾತಕ್ಕೋಸ್ಕರ? ಈ ತನಿಖೆಯನ್ನು ಬೆನ್ನಹತ್ತಿದ್ದಾರೆ ಈಗ ಪೊಲೀಸರು. ಸ್ಟೋರಿ ಇಲ್ಲಿದೆ ನೋಡಿ. ಮಾಜಿ ಡಾನ್ ಪುತ್ರನ ಹತ್ಯೆ ಯತ್ನ ಪ್ಲಾನ್ ಫೇಲ್. ಸ್ಥಳೀಯರೇ ರಿಕ್ಕಿ ರೈ ಕೊಲೆಗೆ ಸಂಚು ಮಾಡಿದ್ರ? ಮಾಜಿ ಡಾನ್ ಮಗನ ಟಾರ್ಗೆಟ್ ಮಿಸ್ ಆಗಿದ್ದು ಹೇಗೆ? ಭೂಗತ ಲೋಕ ರೌಡಿಸಂ ಬ್ಯಾಕ್ಗ್ರೌಂಡ್ ಇರೋರು ಮೈಯೆಲ್ಲ ಕಣ್ಣಾಗಿರಬೇಕು. ತುಸು ಯಾಮಾರಿದ್ರು ದುಶ್ಮನ್ಗಳ ದಾಳಿ ತಪ್ಪಿದ್ದಲ್ಲ. ಯಾವಾಗ ಬೇಕಾದರೂ ಅಟ್ಯಾಕ್ ಫಿಕ್ಸ್. ಮೊನ್ನೆ ಮಧ್ಯರಾತ್ರಿ ನಡೆದ ಫೈರಿಂಗ್ನಲ್ಲಿ ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಯಾವಾಗಲೂ ಭದ್ರತೆಗೆ ಗನ್ ಮ್ಯಾನ್ ಜೊತೆಗಿಟ್ಟುಕೊಂಡು ಓಡಾಡುವ ರಿಕ್ಕಿ ರೈ ಜಸ್ಟ್ ಮಿಸ್ ಆಗಿದ್ದಾರೆ. ಮಾಜಿ ಡಾನ್ ಪುತ್ರನ ಹತ್ಯೆಗೆ ಯತ್ನ ಪ್ಲಾನ್ ಫೇಲ್ ಆಗಿದೆ. ಅಂದಹಾಗೆ ರಿಕ್ಕಿ ರೈ ಹತ್ಯೆ ಸಂಚು ಮಾಡಿರೋದು ಸ್ಥಳೀಯರೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಿಕ್ಕಿ ಹತ್ಯೆಗೆ ಬಂದವರು ಸುಪಾರಿ ಕಿಲ್ಲರ್ಸ್ ಅಲ್ಲ. ಕರ್ನಾಟಕದವರೇ ರಿಕ್ಕಿ ರೈ ಹತ್ಯೆಗೆ ಸ್ಕೆಚ್ ಹಾಕಿರೋದು ಪೊಲೀಸರ ತನಿಖೆಯಲ್ಲಿ ಸತ್ಯ ಹೊರಬರ್ತಿದೆ. ಸುಪಾರಿ ಕಿಲ್ಲರ್ಗಳು ಶಾರ್ಟ್ ಗನ್ ಬಳಕೆ ಮಾಡಲ್ಲ. ರಾಜ್ಯದಲ್ಲಿ ಸಿಗುವ ಬುಲೆಟ್ಗಳನ್ನೇ ಬಳಕೆ ಮಾಡಿದ್ದಾರೆ. ಕೆಂಪು ಬಣ್ಣದ ಬುಲೆಟ್ ಬಳಸಿ ರಿಕ್ಕಿ ಮೇಲೆ ಫೈರ್ ಮಾಡಿದ್ದಾರೆ. 12 ಬೋರ್ ಶಾರ್ಟ್ ಗನ್ ನಿಂದ ಫೈರಿಂಗ್. ಕ್ಲೋಸ್ ಫೈರ್ ಮಾಡಿರುವ ಶಾರ್ಪ್ ಶೂಟರ್ಸ್. ಅಂದು ಮಧ್ಯರಾತ್ರಿ ರಿಕ್ಕಿ ರೈ ಲಕ್ ಚೆನ್ನಾಗಿತ್ತು. ಶಾರ್ಪ್ ಶೂಟರ್ ಟಾರ್ಗೆಟ್ ಮಿಸ್ ಆಗಿ ಬಚಾವಾಗಿ ಹೋದ್ರು. ಮೂಗು ಕೈಗೆ ಗಾಯ ಆಗಿ ಸದ್ಯ ಆಸ್ಪತ್ರೆಯ ಹಾಸಿಗೆಯಲ್ಲಿದ್ದಾರೆ. ಶೂಟರ್ ಗುರಿ ತಪ್ಪದೆ ಹೋಗಿದ್ರೆ ರಿಕ್ಕಿ ರೈ ಯಮಲೋಕಕ್ಕೆ ಪಾರ್ಸಲ್ ಆಗೋಗ್ತಾ ಇದ್ರು. ಪ್ರಾಥಮಿಕ ತನಿಖೆಯ ವೇಳೆ ಫೈರಿಂಗ್ಗೆ ಬಳಸಿದ ಗನ್ ಗುರುತು ಪತ್ತೆಯಾಗಿದೆ. ರಿಕ್ಕಿ ರೈ ಹತ್ಯೆಗೆ ಬಳಸಿರೋದು 12 ಬೋರ್ ಶಾರ್ಟ್ ಗನ್. ಸ್ಥಳದಲ್ಲಿ ಸಿಕ್ಕ ಕಾಟೇಜ್ ಗುಂಡುಗಳ ಪರಿಶೀಲನೆಯಿಂದ ಗೊತ್ತಾಗಿದೆ. 12 ಬೋರ್ ಶಾರ್ಟ್ ಗನ್ನಿಂದ ಶೂಟರ್ ಕ್ಲೋಸ್ ಫೈರ್ ಮಾಡಿದ್ದ. 12 ಬೋರ್ ಗನ್ನಿಂದ ಫೈರ್ 40ರಿಂದ 60 ಮೀಟರ್ ದೂರದಿಂದ ಫೈರ್ ಮಾಡಿರಬಹುದು. ನಿನ್ನೆ ಕೂಡ ಫೈರಿಂಗ್ ಸ್ಥಳದಲ್ಲಿ ಅಳತೆ ಪರಿಶೀಲನೆ. 50 ಮೀಟರ್ ಅಂತರದಲ್ಲಿ ಫೈರಿಂಗ್ ಆಗಿರುವ ಮಾಹಿತಿ. ಸದ್ಯ ತನಿಖೆ ಮುಂದುವರಿಸಿದ ಸ್ಪೆಷಲ್ ಟೀಮ್ಸ್. ಭದ್ರಕೋಟೆಯಂತಿರೋ ಮನೆ ಬಳಿಯೇ ಶೂಟೌಟ್. ಅಟ್ಯಾಕ್ ದಿನ ಒಬ್ಬನೇ ಗನ್ ಮ್ಯಾನ್ ಇದ್ದಿದ್ದು ಯಾಕೆ? ರಿಸ್ಕ್ ತೆಗೆದುಕೊಂಡಿದ್ಯಾಕೆ? 108 ಅನುಮಾನ. ಸದಾ ಬಾಡಿಗಾರ್ಡ್ ಗನ್ ಮ್ಯಾನ್ಗಳನ್ನ ಇಟ್ಕೊಂಡೇ ಓಡಾಡುವ ರಿಕ್ಕಿ ರೈ ಪ್ರತಿದಿನ ಅವರ ಜೊತೆಗೆ 6ರಿಂದ 8 ಜನ ಇದ್ದೇ ಇರ್ತಿದ್ರು. ಅಷ್ಟೊಂದು ಸೆಕ್ಯೂರಿಟಿ ಇದ್ರೂ ದಾಳಿ ನಡೆದದ್ದು ಹೇಗೆ? ದಾಳಿ ನಡೆದ ರಾತ್ರಿ ಮಾತ್ರ ಒಬ್ಬನೇ ಗನ್ ಮ್ಯಾನ್ ಇದ್ದಿದ್ಯಾಕೆ? ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರ ಸೂಚನೆ ಮೇರೆಗೆ ಒಬ್ಬನನ್ನು ಕರೆದುಕೊಂಡು ಹೋಗಿದ್ರು ಅನ್ನೋ ನಿಟ್ಟಿನಲ್ಲಿ ತನಿಖೆ ಚುರುಕುಗೊಂಡಿದೆ. ಮನೆ ಸಮೀಪವೇ ಶೂಟೌಟ್. ಭದ್ರಕೋಟೆಯಂತಿರುವ ಮನೆ ಬಳಿಯೇ ಶೂಟೌಟ್. ಮನೆ ಮುಂದಿರುವ ಲೇಔಟ್ ಗೋಡೆಯಿಂದ ಫೈರಿಂಗ್. ಡ್ರೈವರ್ ಮತ್ತು ರಿಕ್ಕಿ ರೈ ನಡುವೆ ತೂರಿ ಬಂದಿರುವ ಗುಂಡು. ರಿಕ್ಕಿ ರೈ ಮನೆ ಅಥವಾ ಜೊತೆಗಿರುವ ಆಪ್ತರ ಕೈವಾಡದ ಶಂಕೆ. ರಷ್ಯಾದಿಂದ ಬೆಂಗಳೂರಿಗೆ ಬರೋದು, ಬಿಡದಿ ಮನೆಗೆ ಬರೋದು, ಮನೆಯಿಂದ ಯಾವಾಗ ಹೋಗ್ತಾರೆ, ಕಾರಲ್ಲಿ ಎಲ್ಲಿ ಕೂತಿದ್ದಾರೆ, ಕಾರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ಲೀಕ್. ಈ ಮಾಹಿತಿ ಪಡೆದೇ ಶಾರ್ಪ್ ಶೂಟರ್ ಕರೆಸಿರುವ ಶಂಕೆ. ಆಸ್ತಿ ವಿವಾದವೇ ರಿಕ್ಕಿ ರೈ ಮೇಲೆ ದಾಳಿಗೆ ಕಾರಣನ? ಹತ್ಯೆ ಪ್ಲಾನ್ಗೆ ಹತ್ತಿರದವರೇ ಸಪೋರ್ಟ್ ಮಾಡಿದ್ರ? ಆಸ್ತಿ ವಿವಾದವೇ ರಿಕ್ಕಿ ರೈ ಮೇಲೆ ದಾಳಿಗೆ ಕಾರಣವಾಯ್ತಾ ಅನ್ನೋದು ದಟ್ಟ ಅನುಮಾನ ಮೂಡಿದೆ. ರಿಕ್ಕಿ ರೈ ಹತ್ಯೆ ಪ್ಲಾನ್ಗೆ ಹತ್ತಿರದವರೇ ಸಹಾಯ ಮಾಡಿರೋದು ಶಂಕೆ ವ್ಯಕ್ತವಾಗಿದೆ. ರಿಕ್ಕಿ ರೈ ಕೊಲೆಗೆ ಯಾಕೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಆಪ್ತರಿಂದ ರಿಕ್ಕಿ ಹತ್ಯೆಗೆ ಪ್ಲಾನ್. ಸಾವಿರಾರು ಕೋಟಿ ಆಸ್ತಿ ವಿಲ್ ಮಾಡಿದ್ದ ಮುತ್ತಪ್ಪರೈ. ಮಕ್ಕಳು, 2ನೇ ಪತ್ನಿ, ಕೆಲಸಗಾರರು, ಜೊತೆಗಿದ್ದವರಿಗೆ ಹಂಚಿಕೆ. ಮುತ್ತಪ್ಪರೈ ಮರಣ ನಂತರ ವಿಲ್ನಂತೆ ಆಸ್ತಿ ನೀಡಲು ಮಕ್ಕಳ ನಕಾರ. ಆಸ್ತಿ ವಿಲ್ಗೆ ಸಂಬಂಧಪಟ್ಟ ದಾಖಲೆ ನಾಶ ಮಾಡಿರುವ ಆರೋಪ. ಇದರಿಂದ ನೊಂದ ಸಾಕಷ್ಟು ಜನ ರಿಕ್ಕಿ ರಾಖಿ ಮೇಲೆ ಅಸಮಾಧಾನ. ಇದೇ ಕಾರಣಕ್ಕೆ ಹಂತಕರ ಜೊತೆಗೆ ಕೆಲವರು ಕೈ ಜೋಡಿಸಿರುವ ಶಂಕೆ. ಬಹುತೇಕ ಆಸ್ತಿ ವಿಚಾರಕ್ಕೆ ರಿಕ್ಕಿ ಹತ್ಯೆಗೆ ಸಂಚು ಅನ್ನೋ ಶಂಕೆ. ಒಟ್ಟಾರೆ ಪಾತಕ ಲೋಕದಲ್ಲಿ ಗುರುತಿಸಿಕೊಂಡವರ ಮೈಯೆಲ್ಲ ಕಣ್ಣಾಗಿರಬೇಕು. ಯಾಮಾರಿದ್ರೆ ಯಮಲೋಕ ಗ್ಯಾರಂಟಿ. ಸದ್ಯ ರಿಕ್ಕಿ ರೈ ಟೈಮ್ ಚೆನ್ನಾಗಿರೋದ್ರಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.